100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 24 ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ಕುಡಿಯೋ ಹಾಗೆ ನಾನು ಡಿಟಾಕ್ಸ್ ವಾಟರನ್ನು ತಗೊಳ್ತಾ ಇದ್ದೀನಿ. ಈ ಡಿಟಾಕ್ಸ್ ವಾಟರ್ ಮಾಡೋದು ಹೇಗೆ ಅಂದರೆ 1.5 ಲೋಟ ಅಷ್ಟು ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಳ್ಳಿ. ಮೊದಲೇ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿರಿ ಬಿಫೋರೇ. ಸೊ ಅದಕ್ಕೆ ಅರ್ಧ ನಿಂಬೆಹಣ್ಣು ಬೇಕಂದರೆ ಜೇನುತುಪ್ಪನ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತು ನೆನೆಸಿಟ್ಟಿರುವಂಥ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ಆ ನೀರಿಗೆ ಬಿಸಿ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಲೋಟ ಸಿಪ್ ಬೈ ಸಿಪ್ ನೀವು ಕುಡಿಯೋದ್ರಿಂದ ನಿಮ್ಮ ಬಾಡಿ ಡಿಟಾಕ್ಸ್ಡ್ ಆಗಿರುತ್ತೆ ಆ್ಯಂಡ್ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇದೇ ತರಹದ ಚೇಂಜಸ್ ಬೇಕು ಅಥವಾ ನಮ್ಗೆ ಒಂದೇ ಥರ ಕುಡಿಯೋದು ಬೇಡ ಅಂದರೆ ಸಾಕಷ್ಟು ಡಿಟಾಕ್ಸ್ ವಾಟರ್ಗಳನ್ನು ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ, ವಿಡಿಯೋಸ್ ಇದೆ. 7 days 7 ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹಾಕಿದ್ದೀನಿ. ಸೊ ಆ ವಿಡಿಯೋ ನೋಡಿದರೆ ನಿಮಗೆ ಐಡಿಯಾಸ್ ಬರುತ್ತೆ. ಎವ್ರಿ ಡೇ ನೀವು ಬೇಕಾದರೆ ಚೇಂಜ್ ಕೂಡ ಮಾಡ್ಕೊಳ್ಬೋದು, ಇಲ್ಲ ಒಂದೇ ಥರ ಇದೇ ಥರ ಕೂಡ ಫಾಲೋ ಮಾಡ್ಬೋದು. ಯಾವುದಾದ್ರೂ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಒಂದೇ ಥರ ಕುಡಿಯೋಕ್ಕೆ ಬೋರ್ ಅನ್ನೋರು ಚೇಂಜ್ ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟಿಗೆ ನಾನು ರಾಗಿ ಮಾಲ್ಟ್ ತೊಗೊಂಡಿದ್ದೀನಿ, 1 ಎಗ್ ತೊಗೊಂಡಿದ್ದೀನಿ ಆ್ಯಂಡ್ ನಟ್ಸ್, ಮಿಕ್ಸ್ಡ್ ಡ್ರೈ ಫ್ರೂಟ್ಸು ಮತ್ತು ನಟ್ಸ್ ಇರೋವಂಥದ್ದು 1 ಟೇಬಲ್ ಸ್ಪೂನ್ ತೊಗೊಂಡು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಬೆಟರ್ ಈ ಒಂದು ಪ್ಲೇಟರು ನೈಟ್ಗೆ ತುಂಬಾ ಸೂಟೇಬಲ್ ಆಗುತ್ತೆ. ಸೊ ನೈಟ್ ಡಿನ್ನರ್ಗೂ ಕೂಡ ನೀವು ಈ ಪ್ಲೇಟರನ್ನು ಯೂಸ್ ಮಾಡ್ಬೋದು. ಸೇಮ್ ಇಂಗ್ರೀಡಿಯೆಂಟ್ಸು ಅಥವಾ ಸೇಮ್ ರೆಸಿಪಿನ ನೀವು ಟ್ರೈ ಮಾಡ್ಬೋದು ರಾತ್ರಿ ಊಟಕ್ಕೆ. ಸೊ ರಾಗಿ ಮಾಲ್ಟ್ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ರಾಗಿ ಮಾಲ್ಟ್ ಲಿಂಕ್ ಬೇಕಿದ್ದರೆ ಒಂದು ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟು, ಅಲ್ಲಿಂದ ನೀವು ಬೈ ಮಾಡ್ಬೋದು. ಸೊ ಒಂದು ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ, ಅಥವಾ ವಿಡಿಯೋ ಲೆಫ್ಟ್ ಸೈಡಲ್ಲೇ ಪ್ಲೇ ಆಗ್ತಾ ಇರುತ್ತೆ ಪ್ರಾಡಕ್ಟದ್ದು ಪಿಕ್ಕು. ಸೊ ನೀವು ಅಲ್ಲಿಂದ ಕೂಡ ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಈ ರೀತಿ ಒಂದು ನಾನು ಬ್ರೇಕ್ಫಾಸ್ಟನ್ನು ತಗೊಳ್ತಾ ಇದ್ದೀನಿ. ಮತ್ತು ಸುಮಾರು ಜನ ಕೇಳ್ತಾ ಇದ್ದೀರಾ ಕ್ವಶನ್ಸ್ ಪರ್ಸ್ನಲ್ಲಾಗಿ, ನನಗೆ ಮುದ್ದೆ ತಿನ್ನಬಹುದಾ ಅಂಥೇಳಿ. ಖಂಡಿತವಾಗ್ಲೂ ತಿನ್ಬೋದು, ಕ್ವಾಂಟಿಟಿ ಕಡಿಮೆ ಇರಲಿ ಮುದ್ದೆ ಕ್ವಾಂಟಿಟಿ, ಬಟ್ ಡೇ ಟೈಮಲ್ಲಿ ಬೆಟರ್ ಅಂತ ಹೇಳ್ತೀನಿ. ಒಂದು ವೇಳೆ ನೈಟ್ ನೀವೇನಾದರೂ ಮುದ್ದೆ ತಗೊಳ್ತೀರಾ ಅಂದರೆ 7 o'clock ಒಳಗಡೆ ನೀವು ಮುದ್ದೆ ಊಟ ಮಾಡ್ಕೊಂಡಿರಬೇಕು. ಅದಾದಮೇಲೆ ಒಂದು ರೌಂಡ್ ಎಕ್ಸಸೈಸ್ ಮಾಡ್ಕೊಳ್ಬೇಕು. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರಬೇಕು, ಏನಾದ್ರು ಕೆಲಸ ಮಾಡ್ತಾ ಇರಬೇಕು, ಆವಾಗ ನಿಮಗೆ ಬೇಗ ಅದು ಡೈಜೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಬೆಟರ್ ನೈಟ್ಗಿಂತ ಡೇ ಅಥವಾ ಮಾರ್ನಿಂಗ್ ಟೈಮಲ್ಲಿ, ಅಂದರೆ ಮಧ್ಯಾಹ್ನ ಅಥವಾ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಮುದ್ದೆ ತೊಗೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಆ್ಯಂಡ್ ಎಗ್ ಎಷ್ಟು ತಿನ್ನಬೇಕು ಅಂತ ಕೇಳ್ತೀರಾ, ಇದು ಸಾಮಾನ್ಯವಾಗಿ ಬರೋವಂಥ ಕ್ವಶನ್ಸು. ಹೋಲ್ ಎಗ್ನ 4 ಎಗ್ನ ನೀವು ಆರಾಮಾಗಿ ತೊಗೋಬೋದು. ಬೇಗ ವೆಯ್ಟ್ ಗೇನ್ ಆಗುತ್ತೆ ಅನ್ನೋರು 2 ಹೋಲ್ ಎಗ್ ತೊಗೊಳ್ಳಿ, ಅಥವಾ 2 ವೈಟ್ ಎಗ್ ಬರೀ ಮಾತ್ರ ತೊಗೊಳ್ಳಿ. ಒಟ್ಟಿನಲ್ಲಿ 4 ಎಗ್ಗು ತಿನ್ಬೋದು ಒಂದಿನಕ್ಕೆ. ಲಂಚ್ ಬಾಕ್ಸಿಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಪಲಾವು ಮತ್ತು ಸೌತೆಕಾಯಿ ಮತ್ತು ಗ್ರೇಪ್ಸನ್ನು ತೊಗೊಂಡೆ. ಗ್ರೇಪ್ಸಲ್ಲೂ ಕೂಡ ಲೋ ಕ್ಯಾಲರಿ ಇರುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವುದಾದ್ರೂ ಸೀಸನಲ್ ಫ್ರೂಟನ್ನು ನೀವು ತೊಗೊಳ್ಬೋದು, ಅದೇ ಲೋ ಕ್ಯಾಲರಿ ಇರುವಂಥ ಫ್ರೂಟ್ನ ತಗೊಳ್ಳಿ. ಆ್ಯಂಡ್ ಇದು ಗ್ರೀನ್ ಟೀ ವೆಯ್ಟ್ ಲಾಸ್ಗೆ ತುಂಬ ಬೇಗ ರಿಸಲ್ಟ್ ಬರುತ್ತೆ. ನಮ್ಮ ಡಯಟ್ ಪ್ಲ್ಯಾನಲ್ಲಿ ಈ ಗ್ರೀನ್ ಟೀ ವೆರಿ ಇಂಪಾರ್ಟೆಂಟ್. ಒಂದಿನಕ್ಕೆ 1 ಸಲ ಅಥವಾ 2 ಸಲ ಇದನ್ನು ಕುಡಿಯೋದ್ರಿಂದ ಬೇಗ ವೆಯ್ಟ್ ಲಾಸ್ ರಿಸಲ್ಟ್ ಬರುತ್ತೆ. ಈ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ಬೈ ಅಂತ ಹೇಳ್ತೀನಿ, ಯಾಕಂದರೆ ಇದು ಜಸ್ಟ್ 368 ರೂಪೀಸ್ಗೆ ನಿಮಗೆ ಇವಾಗ ಫ್ಲಿಪ್ಕಾರ್ಟಲ್ಲಿ ಕೂಡ ಕಮ್ಮಿ ರೇಟ್ಗೆ ಸಿಗ್ತಾ ಇದೆ. ಸೊ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡದೆ ನೀವು ಅದನ್ನು ಆರ್ಡರ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ನನ್ನ ಪೇಜಿಂದ ನೋಡಿ ತರಿಸ್ಕೊಂಡಿದ್ದಾರೆ ಇದನ್ನು. ತುಂಬ ಖುಷಿಯಾಗುತ್ತೆ. 5,000ಕ್ಕೂ ಹೆಚ್ಚು ಜನ ಇದನ್ನು ಪರ್ಚೇಸ್ ಮಾಡಿ ಮತ್ತು ಒಳ್ಳೊಳ್ಳೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ, ಮೆಸೇಜ್ಗಳು ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಂತ. ನೀವು ಒಂದು ಸಲ ತರಿಸ್ಬಿಟ್ಟು ನೀವೇ ಸ್ವತಃ ಪ್ರಯತ್ನ ಪಡಿ, ಅಥವಾ ನೀವೇ ಸ್ವತಃ ಅದನ್ನು ಟ್ರೈ ಮಾಡಿ, ಆವಾಗ ಗೊತ್ತಾಗುತ್ತೆ ಈ ಗ್ರೀನ್ ಟೀ ಎಷ್ಟು ಚೆನ್ನಾಗಿದೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಥವಾ ನಮ್ಮ ಡಯಟ್ ಪ್ಲ್ಯಾನರಲ್ಲಿ ಅಂಥೇಳಿ. ಸೊ ರಾತ್ರಿ ಊಟಕ್ಕೆ ತುಂಬ ದಿನ ಆಗಿತ್ತು ಚಿಕನ್ ತಿಂದು. ಸೊ ಹಾಗಾಗಿ ಚಿಕ್ಕದಾಗಿ ಒಂದು ಮುದ್ದೆ, ಸೌತೆಕಾಯಿ, ಸ್ವಲ್ಪ ಚಿಕನ್ ಪೆಪ್ಪರ್ ಡ್ರೈ ರೀತಿಯಲ್ಲಿ ಮಾಡಿದ್ದೆ, ಸ್ವಲ್ಪ ರಸಮ್ ಥರ, ಅಂದರೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡಿದ್ದೆ. ಸೊ ಈಗ ನನ್ನ ಒಂದು ಮುದ್ದೆ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಮುದ್ದೆ ತಿಂದಾಗ ಎಕ್ಸಸೈಸ್ ಅಂದರೆ
ಎಕ್ಸಸೈಸ್ ಬಿಫೋರ್ ಮಾಡಿರ್ತೀವಿ, ಬಟ್ ವಾಕ್ ಆದರೂ ನಾವು ಮಾಡಲೇಬೇಕು, ಇಲ್ಲ ಬೇಗ ಊಟ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ಲೇಟಾಗಿ ಊಟ ಮಾಡಿಕೊಂಡೆ. ಇವತ್ತು ಎಕ್ಸಸೈಸ್ ಮಿಸ್ ಆಗೋಯ್ತು ನಂದು, ಬಿಕಾಸ್ ನಾನು ಯೂಟ್ಯೂಬಲ್ಲಿ ಲೈವ್ ಇದ್ದೆ ಸುಮಾರು ಹೊತ್ತು. ಇವತ್ತು 30K ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನನಗೆ ಸಪೋರ್ಟ್ ಮಾಡ್ತಾಯಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಆ ಒಂದು ಸೆಲೆಬ್ರೇಷನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ನಾನು ಯೂಟ್ಯೂಬ್ ಲೈವಲ್ಲಿದ್ದೆ. ಹಾಗಾಗಿ ಇವತ್ತಿನ ಒಂದು ಎಕ್ಸಸೈಸ್ ಟೈಮೇ ಸೆಟ್ ಆಗಲಿಲ್ಲ. ಹಾಗಾಗಿ ಇವತ್ತಿನ ದಿನ ನನ್ನ ಎಕ್ಸಸೈಸ್ ಕೂಡ ಸ್ಕಿಪ್ ಆಯಿತು, ಅದೊಂದು ಬೇಜಾರಿದೆ. ಬಟ್ ನಾಳೆ ಎಕ್ಸ್ಟ್ರಾ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿ ಒಂದು ನನ್ನ ಕ್ಯಾಲರಿನ ಬರ್ನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಮುದ್ದೆ ಊಟ ಮಾಡ್ಕೊಂಡಾದಮೇಲೆ ಒಂದು ರೌಂಡ್ ವಾಕ್ ಕೂಡ ಹೋಗಿ ಬಂದೆ. ಸೊ ಇಲ್ಲಾಂದರೆ ಅದು ಬೇಗ ಡೈಜೆಸ್ಟ್ ಆಗೋಲ್ಲ. ಆ ಕಾರಣ ಮುದ್ದೆನ ರಾತ್ರಿ ತಿನ್ನೋದಕ್ಕಿಂತ ಡೇ ಟೈಮಲ್ಲಿ ತಿನ್ನಿ. ಅದಾದಮೇಲೆ ನಾನು ಇದನ್ನು ಜೀರಾ ಮತ್ತು ಓಂಕಾಳನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಲೋಟ ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮುದ್ದೆ ಚಪಾತಿ ಈ ಥರ ತಿಂದಾಗ ರಾತ್ರಿ ಬೆಡ್ ಟೈಮಲ್ಲಿ ಇದೊಂದು ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಸರಿ ಇರುತ್ತೆ ಆ್ಯಂಡ್ ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ. ಸೊ ಜೀರಾ ವಾಟರನ್ನು ತೊಗೊಂಡು ನನ್ನ ಇವತ್ತಿನ ಒಂದು ದಿನವನ್ನು ನಾನು ಈ ರೀತಿ ಮುಗಿಸ್ಕೊಂಡೆ. 30,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಇನ್ನೂ 30, 70 ಆಗಲಿ, 70 ಲಕ್ಷ ಆಗಲಿ. ಸೊ ಸಿಲ್ವರ್ ಬಟನ್ ತಗೊಳ್ಳೋದು ನನ್ನ ಕನಸು. ಹಾಗಾಗಿ ನೀವೆಲ್ಲ ಸಪೋರ್ಟ್ ಮಾಡಿ, ಬೆಂಬಲ ಮಾಡಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ಮುಂದೆನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮೊಂದು ಸಬ್ಸ್ಕ್ರೈಬರ್ ನನ್ನ ಒಂದು ಅಚೀವ್ಮೆಂಟಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಲಾಸ್ಟಲ್ಲಾದರೂ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ರೀತಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಹೋಗ್ತಾ ಇದೆ. ಮತ್ತು ಸುಮಾರು ಜನ ನಿಮ್ಮ ವೆಯ್ಟ್ ವೀಕ್ಲಿ ಒನ್ಸ್ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಸೊ ಪದೇ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದಕ್ಕಿಂತ ಸೊ ಒಂದು 15 ದಿನ 20 ದಿನ ಬಿಟ್ಟು ನಾನು ಚೆಕ್ ಮಾಡ್ಕೊಳ್ಳೋದು ಬೆಟರ್ ಅಂಥೇಳಿ ನಾನು ಚೆಕ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಹೆಲ್ದಿಯಾಗಿ ಡಯಟ್ ಮಾಡಿದಾಗ ಬೇಗ ವೆಯ್ಟ್ ಲಾಸ್ ಆಗಲ್ಲ. ಸೊ ವೆಯ್ಟ್ ಸ್ಟ್ರಕ್ ಆಗಿರುತ್ತೆ, ವೆಯ್ಟ್ ಲಾಸ್ ಬೇಗ ಆಗಲ್ಲ. ಅದು ಗ್ರಾಮ್ ಲೆಕ್ಕದಲ್ಲೇ ನಮ್ಮ ಕ್ಯಾಲರಿ ಬರ್ನ್ ಆಗ್ತಾ ಇರುತ್ತೆ. ಸಪ್ಲಿಮೆಂಟ್ ತೊಗೊಳ್ಳೋರಿಗೆ ಬೇಗ ಆಗುತ್ತೆ. ಸೊ ಹಾಗಾಗಿ ತೋರಿಸ್ತೀನಿ.